ಹಾಯ್ ಎಲ್ಲರಿಗೂ ನಮಸ್ತೆ. ನನ್ನ ಇವತ್ತು ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ಮೊದಲು ನಿಮಗೆ ಬರುತ್ತೆ. ನಾವಿವತ್ತು ಅಂತರಗಟ್ಟೆಗೆ ಹೋಗ್ತಾ ಇದ್ದೀವಿ. ನನಗೆ ಸ್ವಲ್ಪ ತಿಳಿದಿರೋ ಹಾಗೆ ದೇವಸ್ಥಾನದ ಬಗ್ಗೆ ಅದನ್ನೇ ಒಂದು ವಿಡಿಯೋ ಮಾಡಿಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೋಗ್ಬಿಟ್ಟು ವಿಡಿಯೋನ ನೋಡಿ ಆಯಿತಾ. ಅದಾದಮೇಲೆ ನಾವು ಮಧ್ಯದಲ್ಲೇ ತಿಂಡಿಗೆ ಅಂತ ಬಸ್ನ ನಿಲ್ಲಿಸಿದ್ವಿ. ಎಲ್ಲರೂ ಕೂಡ ತಿಂಡಿ ತಿಂದ್ವಿ. ತಿಂಡಿ ಅಂತೂ ಟೊಮೊಟೊ ಬಾತ್ ಅಂದರೂ ತುಂಬ ಚೆನ್ನಾಗಿತ್ತು. ಟೊಮೊಟೊ ಬಾತ್ ತಿಂದಿದ್ದಾದಮೇಲೆ ಎಲ್ರದ್ದು ತಿಂದಿದ್ದಾದಮೇಲೆ ಸ್ವಲ್ಪ ಮಳೆ ಬಂತು ಚಿಟಿ ಚಿಟಿಯಾಗಿ. ಅಷ್ಟರಲ್ಲಿ ಎಲ್ಲನೂ ಬಸ್ ಒಳಗಡೆ ಇಟ್ಟಿದ್ದಾದಮೇಲೆ ನಾವು ಅಂತರಗಟ್ಟೆಗೆ ಹೋದ್ವಿ. ದೇವರ ದರ್ಶನ ಮಾಡಿಕೊಂಡು ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಶಿಲೆ ಇದು ಮೂಲ ಸ್ಥಾನ. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಬೆಳಗ್ಗೆ ಪೂಜೆ ಆಗಿರೋದ್ರಿಂದ ಇದು ಮಾತಂಗಿಯಮ್ಮನ ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿರೋದು. ಇದು ಬಂದುಬಿಟ್ಟು ಮರದಲ್ಲೇ ಇರೋವಂತಹ ದೇವರು, ಮರದಲ್ಲೇ ದೇವರು ಉದ್ಭವ ಆಗಿರೋದು. ಅದಾದಮೇಲೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಹೋದ್ವಿ. ಇವ್ರು ಮಾಡಿರೋ ರೂಮ್ ಅಂತೂ ಚೆನ್ನಾಗಿತ್ತು. ಒಳಗಡೆ ಹೋಗಿದ್ದಾದಮೇಲೆ ಎಲ್ಲರೂ ಕೂಡ ಅಡುಗೆಗೆಲ್ಲ ಪ್ರಿಪೇರ್ ಮಾಡಿಯೋದಕ್ಕೆ ಯಾವ ಜಾಗ ಮತ್ತು ಅಡುಗೆ ಮಾಡೋದಕ್ಕೆ ಯಾವ ಜಾಗ ಎಲ್ಲ ತಂದಿರೋ ಐಟಮ್ನೆಲ್ಲ ಸೆಟ್ ಮಾಡ್ಕೊತಾ ಇದ್ದರು, ಮಾತಾಡ್ತಾಯಿದ್ರು. ಹಾಗೆ ಬೆಳಗ್ಗೆನೇ ಸ್ವಲ್ಪ ಬೇಗ ಹೋಗಿರೋದ್ರಿಂದ ತಿಂಡಿ ಎಲ್ಲ ತಿಂದಿದ್ದಾಗಿತ್ತಲ್ವ, ಹಾಗಾಗಿಂದ ಸ್ವಲ್ಪ ನಾವು ಹಾಗೆ ಹೊರಗಡೆ ಎಲ್ಲ ನೋಡ್ತಾ ಇದ್ವಿ. ಅದಾಗಿದ್ದಾದಮೇಲೆ ನಮಗೆ ಹಾಲು ತರೋದಕ್ಕೆ ಕಳಿಸಿದ್ರು. ನಾವು ಹಾಲು ತರೋದಕ್ಕೆ ಇಷ್ಟೊಂದು ಜನ ಹೋಗಿದ್ವಿ. ಹಾಲು ತೊಗೊಂಡು ವಾಪಸ್ ಬಂದಿದ್ದಾದಮೇಲೆ ಅವ್ರಿಗೆ ಕೊಟ್ಟಿದ್ದಾದಮೇಲೆ ನೋಡಿ ಇದೇ ಕುರಿನೇ ಅವರು ಅಂದರೆ ಇವತ್ತು ಪೂಜೆಯಲ್ಲಿ ಬಲಿ ಕೊಟ್ಟಿದ್ದು. ಅದಾದಮೇಲೆ ನಾವು ಬರೋ ಅಷ್ಟರಲ್ಲಿ ಹಾಲು ತೊಗೊಂಡು ಎಲ್ಲ ಪೀಸ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಅಡುಗೆಯೂ ಕೂಡ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಜೋಡಿಸ್ಕೊಂಡಿದ್ರು. ನಮ್ಗೆ ಇನ್ನೇನು ಕೆಲಸ ಇರುತ್ತೆ ಅವ್ರು ಕೆಲಸ ಮಾಡಬೇಕಾರೆ ಅಂತ ಹೇಳ್ಬಿಟ್ಟು ನಾವು ಹೋಗ್ಬಿಟ್ಟು ಬಸ್ಸಲ್ಲಿ ಆರಾಮಾಗಿ ಮಲ್ಕೊಬಿಟ್ಟಿದ್ವಿ. ಎಲ್ಲರೂ ಮಲ್ಕೊಂಡಿದ್ದಾದಮೇಲೆ ಸ್ವಲ್ಪ ಜನ ವೆಜ್ ಊಟ ಮಾಡೋರು ಇದ್ದರು. ಹಾಗಾಗಿಂದ ನಾವು ಅವರನ್ನು ಕರ್ಕೊಂಡು ಹೊರಗಡೆ ಊಟ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ವಿ. ಒಂದು 3 ಮೆಂಬರ್ಸ್ ಇದ್ದರು. ಅವ್ರನ್ನ ಊಟ ಮಾಡಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಮಳೆ ಬಂತು. ಮಳೇಲಿ ಎಲ್ಲರೂ ನೆನ್ಕೊಂಡು ಬಂದ್ವಿ. ಬರೋ ಅಷ್ಟರಲ್ಲಿ ಕೂಡ ಊಟ ಆಗಿತ್ತು. ಎಲ್ಲರೂ ಊಟ ಮಾಡ್ತಾಯಿದ್ರು. ನಾವು ಇನ್ನೇನು ಊಟ ಮಾಡಿಕೊಂಡು ನೋಡಿ ಊಟ ಬಂದ್ವಿ. ನಮ್ಮದು ಊಟ ಆಯಿತು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಅಡುಗೆ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದರು. ಅದಾದಮೇಲೆ ಅಲ್ಲಿಂದ ಬರ್ತಾ ನಾವು ನೆರಿಗೆ ಕಲ್ಲು ಅಂದರೆ ಅಲ್ಲಿಂದ ಬಂದಿದ್ದಾದಮೇಲೆ ನೆರಿಗೆ ಕಲ್ಲು ಹತ್ರ ಹೋಗಿ ಬರ್ತಾ ನೆರಿಗೆ ಕಲ್ಲಿಗೆ ಹೋಗಿ ಬರಬೇಕು ಅಂತ ಹೇಳ್ಬಿಟ್ಟು, ಇದು ದೇವಿನೇ ಗುದ್ದಿ ನೀರು ತೆಗ್ದಿರೋಂಥ ಜಾಗ. ಇಲ್ಲಿಗೆ ಹೋಗ್ಬಿಟ್ಟು ತಲೆ ಮೇಲೆ 4 ಕಾಳು ನೀರು ಸಿಂಬಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ದೇವಿ ತಲೆ ಕೂದಲು ಹಾರಿಸ್ಕೊಂಡಿರೋದು, ತಾಯಿಯ ಪಾದ ಎಲ್ಲನೂ ನೋಡಿಕೊಂಡು ಅದಾದಮೇಲೆ ಬಸ್ ಹತ್ತಿದ್ವಿ. ಬಸ್ಸಲ್ಲಂತೂ ಫುಲ್ಲು ಜೋಸ್ ಮಸ್ತಿ ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫುಲ್ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.